ಇನ್ನು ರೇಣುಕಾಸ್ವಾಮಿ ನಿವಾಸಕ್ಕೆ ಈಗಾಗಲೇ ರಂಭಾಪುರಿ ಶ್ರೀಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ರಂಭಾಪುರಿ ಶ್ರೀಗಳ ನಡುವೆ ಒಂದಿಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನ ಮಾಡಿಕೊಂಡ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು, ಸರ್ಕಾರಕ್ಕೆ ರಂಭಾಪುರಿ ಸ್ವಾಮೀಜಿ ಆಗ್ರಹ ಇದು. ರೇಣುಕಾಸ್ವಾಮಿ ನಿವಾಸಕ್ಕೆ ರಂಭಾಪುರಿ ಶ್ರೀಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರು ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಆಗ್ರಹವನ್ನ ಮಾಡಿಕೊಂಡ್ರು ರಂಭಾಪುರಿ ಶ್ರೀಗಳು. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕು, ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೂಡ ಕೊಡಬೇಕಾಗತ್ತೆ, ಸರ್ಕಾರಕ್ಕೆ ರಂಭಾಪುರಿ ಶ್ರೀಗಳು ಆಗ್ರಹವನ್ನ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ಬಳಿಕ ಸಮಾಜದ ವತಿಯಿಂದ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಇವತ್ತು ರಂಭಾಪುರಿ ಜಗದ್ಗುರುಗಳು ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಶ್ರೀಗಳೇ, ಈ ಒಂದು ಕೊಲೆ ಪ್ರಕರಣ ಆದ ಬಳಿಕ ಅವರ ಕುಟುಂಬ ಎಂಥದ್ದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈಗಷ್ಟೇ ನಾನು ಇಲ್ಲಿಗೆ ಬಂದೆ, ಅವರ ಕುಟುಂಬಸ್ಥರನ್ನ ಮಾತಾಡಿಸ್ತಾ ಇದ್ದೆ, ಮೇಲ್ಗಡೆ ಹೋಗಿ ನೋಡಿದೆ. ಯಾವುದೇ ಒಬ್ಬ ಸ್ವಾಮೀಜಿ ಬಂದರೂ ಕೂಡ ಅವ್ರಿಗೆ ಆತಿಥ್ಯವನ್ನ ಕೊಡೋದಕ್ಕೆ ವಿಶೇಷವಾದಂತಹ ಕೊಠಡಿಯನ್ನ ಮಾಡ್ಕೊಂಡಿದ್ದಾರೆ. ಇಂತಹ ಕುಟುಂಬ ಇವತ್ತು ಇಂತಹ ನೋವನ್ನ ಅನುಭವಿಸ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಶಿವನಗೌಡರ ಮನೆತನ ರಂಭಾಪುರಿ ಜಗದ್ದೊಳವರಿಗೆ ಹೊಸ ಪರಿಚಯವೇನೂ ಅಲ್ಲ. ಬಹುಶಃ ಅವರು ಅತ್ಯಂತ ಧರ್ಮನಿಷ್ಠರು. ಪಂಚಪೀಠಗಳ ಪರಂಪರೆಯಲ್ಲಿ ಉಜ್ಜಯಿನಿ ಪೀಠದ ಸಂಪ್ರದಾಯದಲ್ಲಿ ಬೆಳೆದು ಬಂದಂಥವರು. ಆ ಪೀಠದ ಪರಮ ತಪಸ್ವಿ ಲಿಂಗೈಕ್ಯ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉಜ್ಜಯಿನಿ ಸಿದ್ಧಲಿಂಗ ಜಗದೊಳ ಬಗ್ಗೆ ಅಪಾರವಾದಂಥ ಒಲವನ್ನು ಇಟ್ಕೊಂಡಂಥವರು. ನಾವು ಕೂಡ ಅವರು ಮೇಲ್ಮಂತಸ್ತಿನಲ್ಲಿ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ನಾವೇ ಸ್ವತಃ ಆಗಮಿಸಿ ಪೂಜಾ ಮಾಡಿ ಆವಾಗ ಅವರು ನಮಗೆ ನಿವೇದನೆ ಮಾಡಿದರು. ಬುದ್ಧಿ, ತಾವು ಯಾವಾಗಾದರೂ ಈ ಭಾಗದಲ್ಲಿ ಬಂದಾಗ ತಮಗೆ ಪ್ರತ್ಯೇಕವಾಗಿರಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ, ನೀವು ಆಗಿಂದಾಗೆ ಬಂದು ಹೋಗಬೇಕು ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಆದರೂ ಮೇಲಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಒಂದೆರಡು ಸಂದರ್ಭದಲ್ಲಿ ಬಂದು ನಾವು ಮಾತಾಡಿಸಿಕೊಂಡು ಮತ್ತು ಅವರು ವಯೋವೃದ್ಧರಾದಂಥ ತಾಯಿಯನ್ನು ಕೂಡ ಮಾತಾಡಿಸಿ ಹೋಗ್ತಾ ಇದ್ವಿ. ಪೀಠಕ್ಕೂ ಮತ್ತು ಈ ಮನೆತನಕ್ಕಿರುವಂಥ ಸಂಬಂಧ ಬಹಳ ದೊಡ್ಡದು. ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಹ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕುಟುಂಬಕ್ಕೆ ಏನು ಸಹಾಯ ಆಗಬೇಕು ಸರ್ಕಾರದ ವತಿಯಿಂದ ಅಂತ ಆಗ್ರಹಿಸ್ತೀರಿ? ಈಗಾಗಲೇ ನಾವು ಹೇಳಿದ ಪ್ರಕಾರ ರೇಣುಕಸ್ವಾಮಿ ಅಂತೂ ಅಗಲಿ ಹೋಗಿದ್ದಾನೆ, ತಿರುಗಿ ಬರುವಂಥದ್ದಲ್ಲ. ಆದರೆ ಅವನ ಮನೆತನ ಬಹುಶಃ ಅವನ ದುಡಿಮೆಯಿಂದ ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯುವಂಥ ಸಂದರ್ಭ ಇತ್ತು. ಬಹುಶಃ ಅವರ ಧರ್ಮಪತ್ನಿಯವರು ಕೂಡ ಗರ್ಭಿಣಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಸರ್ಕಾರ ಹೆಚ್ಚಿನ ಮೊತ್ತದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಷ್ಟೇ ಅಲ್ಲ, ಅವರ ಧರ್ಮಪತ್ನಿಯವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ಒದಗಿಸಿಕೊಟ್ರೆ ಆ ಕೊಲೆ ಆದಂಥ ಒಂದು ಸ್ವಲ್ಪ ನೋವನ್ನು ಮರೆತು ಅವರು ಯಥಾ ರೀತಿಯಾಗಿ ತಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ಇದೆ. ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಇಲ್ಲಿವರೆಗೆ ಅವರು ಬಂದಿಲ್ಲ ಅಂತ ನಮಗನಿಸ್ತಾ ಇದೆ. ಇಂಥ ಭೀಕರ ಕೊಲೆಯಾದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಬರಲಾರದೆ ಇರುವಂಥದ್ದು ನಿಜವಾಗಲೂ ನಮಗೆ ನೋವನ್ನು ಉಂಟು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ಕೂಡ ಸ್ವತಃ ಇಲ್ಲಿಗೆ ಆಗಮಿಸಿ ಆ ನೊಂದಂಥ ತಂದೆ ತಾಯಿಗಳಿಗೆ ಮತ್ತು ಅವರ ಮನೆಯವರಿಗೆ ಸಾಂತ್ವನ ಹೇಳಿ ಸರ್ಕಾರದ ಒಂದು ಸಹಾಯಧನವನ್ನು ಘೋಷಣೆ ಮಾಡೋದಷ್ಟೇ ಅಲ್ಲ, ಒಂದು ಸರ್ಕಾರಿ ಉದ್ಯೋಗವನ್ನು ಅವರ ಮನೆಯವರಿಗೆ ದೊರಕಿಸಿಕೊಡ್ಬೇಕಂತ ಮತ್ತೊಮ್ಮೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇದಾಗಿತ್ತು ಜಗದ್ಗುರು ಸ್ವಾಮೀಜಿಗಳ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ನಾಗೇಂದ್ರ ಬಾಬು.